ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತೊಂದು ಪ್ಲ್ಯಾನ್ ಬಂದಿತ್ತು ನನಗೆ. ಗುರುಗಳೇ, ಈ ಪ್ಲ್ಯಾನ್ ಸರಿ ಇದೆಯಾ ಇಲ್ಲ ಅಂತ ನೋಡಿ ಅಂದರು. ನೋಡಿ, ಈ ಪ್ಲ್ಯಾನ್ ಪ್ರಕಾರ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಫಸ್ಟು ಎಲ್ಲ ಮೂಲೆ ತೊಗೊಂಬಿಡೋಣ. ಅವರು ಡೈರೆಕ್ಷನ್ ಹಾಕಿಲ್ಲ ಯಾವ ದಿಕ್ಕು ಅಂತ, ಆದರೂ ಹೇಳ್ತೀನಿ. 3 ಕಡೆ ಬೆಡ್ರೂಮ್ ಇದೆ. ಉದಾಹರಣೆ ತಗೊಳ್ಳೋಣ. ಅಗ್ನಿ ಮೂಲೆಯಲ್ಲಿ, ವಾಯು ಮೂಲೆಯಲ್ಲಿದೆ, ಅಗ್ನಿ ಮೂಲೆಯಲ್ಲಿದೆ ಮತ್ತು ನೈಋತ್ಯ ಮೂಲೆಯಲ್ಲಿದೆ. ಈಗ ತಗೊಂಡ್ರೆ ಅಲ್ಲಿಗೆ ವಾಯುಮೂಲೆ ಕಟ್ಟಾಗ್ಬಿಡ್ತದೆ. ವಾಯುಮೂಲೆ ಕಟ್ಟಾದರೆ ಇವ್ರಿಗೆ ಸಮಸ್ಯೆಗಳು ಬರ್ತಾ ಹೋಗುತ್ತೆ, ಈ ಒಂದು ವಿಚಾರ. ಅಥವಾ ಇದನ್ನೇ ದೇವಮೂಲೆ ಅಂತ ತಗೊಂಡ್ರೆ, ಕಟ್ಟಾಗಿರೋದನ್ನೇ ದೇವಮೂಲೆ, ಗೇಟ್ ಅಂತ ಇದೆಯಲ್ಲ ಅದೇ ದೇವಮೂಲೆ ಅಂತ ತಗೊಂಡ್ರೆ ದೇವಮೂಲೆ ಕಟ್ಟಾಗುತ್ತೆ. ಯಾವುದೇ ಒಂದು ಮೂಲೆ ಅಂತ ತಗೊಳ್ಳಿ, ಇದು ಕಟ್ಟಾಗತ್ತೆ. ಕಟ್ಟಾಗಿರೋದ್ರಿಂದ ಈ ಪ್ಲ್ಯಾನು ಸರಿಯಾಗಿ ಇಲ್ಲ. ಮನೆ ಕಟ್ಟಕ್ಕೆ ಸಮಂಜಸವಾದಂತಹ ನೀಲಿ ನಕ್ಷೆ ಅಲ್ಲ. ಅದು ಒಂದು ವಿಚಾರ. ಎರಡನೇ ವಿಚಾರ ನೋಡಿ, ಕಿಚನ್ ಅದು ದಕ್ಷಿಣಕ್ಕಿದ್ರೂ ಕೂಡ ರಾಂಗು, ಉತ್ತರಕ್ಕಿದ್ರೂ ಕೂಡ ರಾಂಗು, ಪಶ್ಚಿಮಕ್ಕಿದ್ರೂ ರಾಂಗು, ಯಾವ ದಿಕ್ಕಲ್ಲೇ ಇರಲಿ, ಅದು ಮಧ್ಯಕ್ಕಿದೆ, ಅದನ್ನು ಕೂಡ ರಾಂಗು. ಅದಾದಮೇಲೆ ಟಾಯ್ಲೆಟ್ ವಿತ್ ಬಾತ್ರೂಮ್ ನಂಬರ್ 42 ಹಾಕಿದಾರಲ್ಲ, ಅಲ್ಲಿ ನೋಡಿ. ದಕ್ಷಿಣಕ್ಕೆ ಅದು ಇದ್ದರೆ ತುಂಬ ಒಳ್ಳೆಯದು. ಯಾವ ದಿಕ್ಕಂತ ಹಾಕಿಲ್ಲ, ಬಟ್ ದಕ್ಷಿಣಕ್ಕಿದ್ರೆ ಒಳ್ಳೆಯದು. ಅದೇನಾದರೂ ಉತ್ತರಕ್ಕಿದ್ರೆ ತುಂಬ ತೊಂದರೆಗಳು ಅನುಭವಿಸ್ತಾರೆ. ಪೂರ್ವಕ್ಕಿದ್ರೆ ಓಕೆ, ಮಧ್ಯಕ್ಕೆ ಬರುತ್ತೆ. ಮತ್ತು ಪಶ್ಚಿಮಕ್ಕಿದ್ರೂ ಪರವಾಗಿಲ್ಲ ಅಂತ ಹೇಳ್ತೀವಿ. ಆದರೆ ಒಟ್ಟಾರೆ ಹೇಳಕ್ಕೆ ಬಂದರೆ ಈ ಮನೆಯ ಒಂದು ನೀಲಿ ನಕ್ಷೆ ವಿಚಾರ, ಕಿಚನ್ ರಾಂಗ್ ಆಗಿದೆ ಮತ್ತು ಒಂದು ಮೂಲೆ ಕಟ್ಟಾಗಿದೆ. ಈ ರೀತಿಯಾಗಿ ನೀಲಿ ನಕ್ಷೆಯಿಂದ ನೀವು ಸಿದ್ಧಪಡಿಸಿಕೊಂಡು ಮನೆ ಕಟ್ಟೋದು ತುಂಬ ಅಪಾಯಕಾರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಈ ಒಂದು ವಿಚಾರವನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಶುಭವಾಗಲಿ, ಶುಭಮಸ್ತು.